ಮಂಗಳೂರಿನ ಫೇಮಸ್ ಫುಡ್ ಚಿಕನ್ ಗೀ ರೋಸ್ಟ್ ಅಸಲಿ ರುಚಿಯ ರಹಸ್ಯವಿದು. ಸೊ ಮಾಡಲಿಕ್ಕೆ ಕೂಡ ತುಂಬ ಸುಲಭ. ಬನ್ನಿ ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಮ್ಯಾಂಗ್ಳೂರ್ ಚಿಕನ್ ಗೀ ರೋಸ್ಟ್ ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಚಿಕನನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಚಿಕನನ್ನು ಕ್ಲೀನ್ ಮಾಡ್ಕೊಂಡಿಟ್ಟಿದ್ದೇನೆ. ಸೊ ಈಗ ಮತ್ತೊಂದು ಬೌಲ್ ತಗೊಳ್ಳಿ. ಈ ಬೌಲಿಗೆ ಈ ಚಿಕನನ್ನು ಹಾಕೊಳ್ಬೇಕಾಗುತ್ತೆ. ಚಿಕನ್ ಹಾಕ್ಕೊಂಡಿದ ನಂತರ ಇದಕ್ಕೆ 1/4 ಕಪ್ ಅಳತೆಯಲ್ಲಿ ನೀವು ಮೊಸರನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ ಸ್ವಲ್ಪ 1/4 ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಗೆ ಅರಿಶಿನ ಪೌಡ್ರನ್ನು ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಮೊಸರು ಅರಿಶಿನ ಉಪ್ಪು ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು. ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದನ್ನೊಂದು ಮುಚ್ಚಳದಿಂದ ಮುಚ್ಚಿಬಿಟ್ಟು ಒಂದು 1 ಅವರ್ ಆದರೂ 1 ಗಂಟೆ ಆದರೂ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ಮಾತ್ರ ಜಾಸ್ತಿ ಟೈಮ್ ಇತ್ತು ಅಂದರೆ ಇದನ್ನು 1 ಗಂಟೆಯ ತನಕ ಇಡ್ಬೋದು. ಇಲ್ಲ ಕಡಿಮೆ ಇತ್ತು ಸಮಯ ಅಂದರೆ ಅರ್ಧ ಗಂಟೆ ತನಕ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕಾಗುತ್ತೆ. ಈಗ ಇದರಲ್ಲಿ ಮ್ಯಾರಿನೇಟ್ ಆಗ್ತಾ ಇರಲಿ ಅಷ್ಟರಲ್ಲಿ ಈಗ ಈ ಒಣಮೆಣಸಿನಕಾಯನ್ನು ಕೆಂಪು ಮೆಣಸಿನಕಾಯನ್ನು ಬಿಸಿನೀರಿಗೆ ಹಾಕಿ ನೆನೆಸಿಡಬೇಕಾಗುತ್ತೆ. ಸೊ ಒಂದು 10 ಒಣಮೆಣಸಿನಕಾಯಿನ ತಗೊಂಡಿದ್ದೇನೆ. ಸೊ ನಿಮಗೆ ಜಾಸ್ತಿ ಖಾರ ಬೇಕು ಅಂತಂದರೆ ನೀವು ತಗೊಳ್ಬೋದು. ಸೊ ಇಲ್ಲಿ ಮೆಣಸಿನಕಾಯಿ ನೆನೆಸಿಡುವಾಗ ಬಿಸಿನೀರೇ ಹಾಕ್ಕೊಳ್ಬೇಕಾಗುತ್ತೆ. ತಣ್ಣೀರಲ್ಲಿ ಇದನ್ನು ನೆನೆಸಿಡಬಾರ್ದು. ಇದನ್ನು ಕೂಡ ಹಾಗೆಯೇ ಅರ್ಧ ಗಂಟೆ ತನಕ ಇದನ್ನು ಬಿಸಿನೀರಲ್ಲೇ ನೆನೆಸಿಡಬೇಕಾಗುತ್ತೆ. ಅರ್ಧ ಗಂಟೆ ಆಗುವಷ್ಟು ಅಲ್ಲಿ ಈಗ ನಾವೊಂದು ಮಸಾಲ ಪೌಡ್ರನ್ನು ರೆಡಿ ಮಾಡಿಕೊಳ್ಳಿಕ್ಕೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹುರಿದುಕೊಳ್ಬೇಕಾಗುತ್ತೆ. ಅದಕ್ಕೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನನ್ನು ಇಡಬೇಕಾಗುತ್ತೆ. ಪ್ಯಾನಿಗೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, 1/4 ಸ್ಪೂನ್ ಆಗುವಷ್ಟು ಮೆಂತ್ಯ ಬೀಜವನ್ನು ಹಾಕ್ಕೊಂಡು 1 ಚಕ್ಕೆ ಹಾಗೂ 4 ಲವಂಗವನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಗ್ಯಾಸ್ ಫ್ಲೇಮನ್ನು ಕಡಿಮೆಯಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಈಗ ಇದು ಕೂಡ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡೋಣ. ಇದು ಕಂಪ್ಲೀಟಾಗಿ ತಣ್ಣಗಾಗಲಿ. ತಣ್ಣಗಾದ ಮೇಲೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಈಗ ಇದು ತಣ್ಣಗಾಗಿದೆ. ತಣ್ಣಗಾದ ಮೇಲೆ ಈಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಳಿ. ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನೆನೆಸಿರುವಂತಹ ಮೆಣಸಿನಕಾಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಒಣಮೆಣಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಒಣಮೆಣಸನ್ನು ಹಾಕ್ಕೊಂಡ ನಂತರ ಡ್ರೈ ರೋಸ್ಟ್ ಮಾಡಿದಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಹಾಗೂ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಜಾಸ್ತಿ ಅಲ್ಲ, ಸ್ವಲ್ಪ ಸಾಕಾಗುತ್ತೆ. ಇದಾದಮೇಲೆ 7 ರಿಂದ 8 ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೈಸಾಗಿ ಮಾಡ್ಕೋಬೇಕು, ಚೆನ್ನಾಗಿ ನೈಸ್ ಆಗಬೇಕು. ಸೊ ನೀವಿಲ್ಲಿ ನೋಡ್ಬೋದು ಚಿಕನ್ ಗೀ ರೋಸ್ಟ್ ಮಾಡಲಿಕ್ಕೆ ಇಲ್ಲಿ ಮಸಾಲೆ ಪೇಸ್ಟ್ ಕೂಡ ರೆಡಿಯಾಗಿದೆ. ತುಂಬಾ ಒಂದು ಚೆನ್ನಾಗಿರುವಂಥ ಮಸಾಲೆ ಚಿಕನ್ ಗೀ ರೋಸ್ಟಿಗೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಇದನ್ನೊಂದು ಸೈಡಲ್ಲಿ ಇಡೋಣ. ಈಗ ಮತ್ತೊಂದು ಪ್ಯಾನನ್ನು ಗ್ಯಾಸ್ ಮೇಲೆ ಇಡಬೇಕಾಗುತ್ತೆ. ಈ ಪ್ಯಾನಿಗೆ ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾವಿಲ್ಲಿ ಚಿಕನ್ ಗೀ ರೋಸ್ಟ್ ಮಾಡೋದ್ರಿಂದ ತುಪ್ಪವನ್ನೇ ಹಾಕ್ಕೊಳ್ಬೇಕಾಗುತ್ತೆ. ಸೊ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ. ತುಪ್ಪವನ್ನು ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಗ್ರೈಂಡ್ ಮಾಡಿದಂಥ ಮಸಾಲ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 3 ಸ್ಪೂನ್ ಆಗುವಷ್ಟು ಮಸಾಲ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದು ಜಾಸ್ತಿ ಖಾರ ಆಗ್ಬೋದು. ಅದಕ್ಕೋಸ್ಕರ ನಾನು ಚಿಕನನ್ನು ಸ್ವಲ್ಪವೇ ತಗೊಂಡಿರೋದ್ರಿಂದ ಇದಕ್ಕೆ 3 ಸ್ಪೂನ್ ಆಗುವಷ್ಟು ಮಸಾಲ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮ್ಯಾರಿನೇಟ್ ಮಾಡಿದಂತಹ ಚಿಕನನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ 1 ಅವರಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಚಿಕನ್. ಇದನ್ನು ಎಲ್ಲವನ್ನು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೂಡ ಹಾಗೇ ಮಸಾಲೆಯಲ್ಲಿ ಚೆನ್ನಾಗಿ ಈ ಚಿಕನ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೀವಿಲ್ಲಿ ನೋಡ್ಬೋದು ಈಗ ಚಿಕನ್ ಕೂಡ ಚೆನ್ನಾಗಿ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಈಗ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ ಮ್ಯಾರಿನೇಟ್ ಮಾಡಿದಂತಹ ಬೌಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದೇ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು, ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಚಿಕನ್ ರೋಸ್ಟ್ ಯಾವಾಗಲೂ ಡ್ರೈ ಆಗೇ ಇರುತ್ತೆ, ಅಂದರೆ ಸ್ವಲ್ಪ ಡ್ರೈ ಆಗಿರುತ್ತೆ, ಸ್ವಲ್ಪ ಗ್ರೇವಿ ಥರನೂ ಕೂಡ ಇರುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದನ್ನೊಂದು 5 ನಿಮಿಷ ಹಾಗೇ ಬಿಡಬೇಕು. ಸೊ ಮಧ್ಯೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲದಿದ್ದರೆ ಇದು ತಳ ಹಿಡಿಯಬಹುದು. ಹಾಗಾಗಿ ಸೊ ಮಧ್ಯೆ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಈಗ ಸಾಲ್ಟ್ ಎಲ್ಲ ಚೆಕ್ ಮಾಡಿಕೊಂಡು, ಅಂದರೆ ರುಚಿ ಚೆಕ್ ಮಾಡಿಕೊಂಡು ಇದಕ್ಕೆ ಈಗ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು.
ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಚಿಕನ್ ಬೇಯಲಿಕ್ಕೆ ಒಂದು 10 ನಿಮಿಷ ಸಾಕಾಗುತ್ತೆ. ಈಗ 10 ನಿಮಿಷ ನಂತರ ಲಿಡ್ಡನ್ನು ಓಪನ್ ಮಾಡಿಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ನೀವಿಲ್ಲಿ ನೋಡ್ಬೋದು ಚಿಕನ್ ರೋಸ್ಟ್ ಕೂಡ ರೆಡಿ ಆಗ್ತಾ ಬಂದಿದೆ. ಸ್ವಲ್ಪ ನೀರು ಥರ ಇದೆ, ಪರವಾಗಿಲ್ಲ, ಇದು ಮತ್ತೆ ಕೂಡ ಚೆನ್ನಾಗಿದ್ದು ಡ್ರೈ ಆಗಿ ಬರ್ತದೆ. ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡ್ತಾ ಇದ್ರೆ ಫೈನಲ್ ಆಗಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಚೆನ್ನಾಗಿರುತ್ತೆ ಈ ಚಿಕನ್ ಗೀ ರೋಸ್ಟ್. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ನು ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಕ್ಕೊಂಡು ಲಿಡ್ಡನ್ನು ಒಂದು ಕ್ಲೋಸ್ ಮಾಡ್ಕೊಂಡ್ಬಿಡಿ. ತುಂಬ ಚೆನ್ನಾಗಿರುವಂತಹ ಮ್ಯಾಂಗ್ಳೂರ್ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ಸೂಪರ್ ಆದ ಚಿಕನ್ ಗೀ ರೋಸ್ಟ್, ನೀರು ದೋಸೆ ಇದರೊಂದಿಗೆ ಅತ್ಯುತ್ತಮ ಕಾಂಬಿನೇಷನ್. ಗೀ ರೋಸ್ಟ್ನ ನಿಜವಾದ ರುಚಿ ಬೇಕೆಂದರೆ ತುಪ್ಪದಲ್ಲೇ ಮಸಾಲೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಂತರ ಮಸಾಲೆ ಕೂಡ ತೆಳ್ಳಗೆ ಇರಬಾರ್ದು, ಅಂದರೆ ತೆಳುವಾಗಿ ಕೂಡ ಇರಬಾರ್ದು, ಸ್ವಲ್ಪ ತಿಕ್ಕಾಗಿನೇ ಇರಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಮ್ಯಾಂಗ್ಳೂರಿನ ಫೇಮಸ್ ಫುಡ್ ಚಿಕನ್ ಗೀ ರೋಸ್ಟ್ನ ಅಸಲಿ ರುಚಿಯ ರಹಸ್ಯ. ಸೊ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಕೂಡ ಈ ನೀರು ದೋಸೆಗೆ ಈ ಚಿಕನ್ ರೋಸ್ಟ್. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಸಿಂಪಲ್ ಹಾಗೂ ಈಸಿಯಾಗಿ ಮಾಡುವಂಥ ಊರಿನ ಚಿಕನ್ ಗೀ ರೋಸ್ಟ್ ನೀವು ಕೂಡ ಇದೇ ಥರ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಹಾಗೂ ಬೇಗನೆ ಮಾಡುವಂತಹ ಚಿಕನ್ ಗೀ ರೋಸ್ಟ್ ರೆಸಿಪಿ ನೀವು ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ನೋಡಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್. ಬಾಯ್.